Hi, my honorable viewers and all my second semester BCom, BCA and BBM students of Tumkur University, Tumkur. I am your English teacher P. Raghavendra, Associate Professor of English in Government First Grade College, Tumkur. Today, I am coming out with the second part of the poem Work, W-O-R-K, Work, written by D.H. Lawrence. In the previous video, I talked about the philosophy of work. I talked about Gandhiji's philosophy of work. I talked about how D.H. Lawrence was against this industrialization, this machine culture. ಅರ್ಥ ಆಗ್ತಾ ಇದೆ. ಈ ಯಂತ್ರಗಳ ಸಂಸ್ಕೃತಿಯ ವಿರುದ್ಧ ಹೇಗೆ D.H. ಲಾರೆನ್ಸು ಗುಡುಗಿದ ಹಲವು ಕವನಗಳಲ್ಲಿ, ಹಲವು ಕಾದಂಬರಿಗಳಲ್ಲಿ. ಬಿಕಾಸ್ D.H. ಲಾರೆನ್ಸ್ is a very famous novelist, and he has written his autobiographical novel called Sons and Lovers. He has written Plumed Serpent. He has written Women in Love. He has written a banned movie, a novel which was made into a movie which was banned in India, called Lady Chatterley's Lover, and so on and so forth. And he has even written lovely poems like Snake and this poem Work. ಸೊ ಇಲ್ಲೆಲ್ಲದಲ್ಲೂ ಕೂಡ ಅವರು ಇಂಡಸ್ಟ್ರಿಯಲೈಸೇಷನ್, ಮಷಿನ್ ಕಲ್ಚರ್ ವಿರುದ್ಧನೇ ದನಿ ಎತ್ತಿರ್ತಕ್ಕಂಥ ಕವಿ. ಹಾಗಾಗಿ ಅವರ ಒಂದು ಫಿಲಾಸಫಿ ಆಫ್ ವರ್ಕ್ ಬಗ್ಗೆ ನ್ಯಾಚುರಲ್ ಆಗಿರಬೇಕು. ವರ್ಕ್ ವಿತ್ ಯುವರ್ ಓನ್ ಹ್ಯಾಂಡ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಈ ಆಸ್ಕ್ಸ್ ಅಸ್ ನೆವರ್ ಟು ಡಿಪೆಂಡ್ ಆನ್ ದಿ ಮಷೀನ್ಸ್ ಅಂತ. ಅದನ್ನು ನಾನು ನಿನ್ನೆ ಫಸ್ಟ್ ಟೂ ಸ್ಟ್ಯಾಂಡರ್ಸ್ ಬಗ್ಗೆ ಹೇಳಿದೆ. ಹೌ ವರ್ಕ್ ಶುಡ್ ಅಬ್ಸಾರ್ಬ್ ಅಸ್ like an absorbing game. And D.H. Lawrence also says that if the work we do doesn't absorb us, if the work we do doesn't give you any fun, we shouldn't do such work ಅಂತ. ಅಂದರೆ ನಾವು ಮಾಡೋ ಕೆಲಸ ಇಷ್ಟಪಟ್ಟು ಮಾಡಬೇಕು, ಕಷ್ಟಪಟ್ಟು ಏನೋ ಕಾಟಾಚಾರಕ್ಕೆ ಏನೋ ಮಾಡಬೇಕಲ್ಲ ಅಂತ ಮಾಡಿ ಮುಗಿಸೋದಲ್ಲ, ಕೈ ತೊಳ್ಕೊಂಡ್ಬಿಟ್ರು ಆಯ್ತಪ್ಪ ಕೆಲಸ ಅಂತ. ಸೊ ಪ್ರಾಮಾಣಿಕವಾಗಿ, ತಲ್ಲೀನರಾಗಿ, ಲೀನವಾಗಿ ನಾವು ಮಾಡುವ ಕೆಲಸದಲ್ಲಿ ನಾವು ಶ್ರದ್ಧೆ ತೋರಿಸಿದರೆ ಆ ಕೆಲಸ ಖಂಡಿತವಾಗಿಯೂ ನಮಗೆ ಯಶಸ್ಸನ್ನು ಕೊಡ್ತದೆ ಅನ್ನುವ ಮಾತನ್ನು D.H. Lawrence, he goes on talking about these things in the poem, and I could complete only the first two stanzas in the previous video, and I'll continue with the third stanza in today's video. Okay, so let's go to the poem directly. I'll read out the first two stanzas as a revision for your benefit. So Lawrence says, there is no point in work unless it absorbs you like an absorbing game. If it doesn't absorb you, if it is never any fun, don't do it. ಅಂತ ಹೇಳ್ತಾರೆ. Then he gives examples of how what absorbing work is and what fun is ಅನ್ನೋದ್ರ ಬಗ್ಗೆ. ಹೇಗೆ ವರ್ಕ್ ಅಬ್ಸಾರ್ಬ್ ಮಾಡಬೇಕು, ನಮ್ಮನ್ನು ಹೇಗೆ ಅದು ಫನ್ ಆಗಿ ತಗೋಬೇಕು, ಇಷ್ಟಪಟ್ಟು ಕೆಲಸ ಮಾಡಬೇಕು ಅನ್ನೋದಕ್ಕೆ ಹಲವು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ ಕವಿ. ಅದ್ರ ಬಗ್ಗೆ ಮಾತಾಡೋಣ. Look at this. He says, when a man goes out to work, he is alive like a tree in spring. He is living, not merely working. The first example D.H. Lawrence gives us about spontaneous work, natural work, is about the work a tree does, in putting forth its leaves, in creating its leaves without depending on any machines. ಒಂದು ಮರ ಸ್ಪ್ರಿಂಗ್ ಸೀಸನ್ನಲ್ಲಿ, ವಸಂತ ಕಾಲದಲ್ಲಿ ಹೇಗೆ
ಅದರ ಎಲೆಗಳನ್ನು ಒಂದೊಂದಾಗಿ ಸೃಷ್ಟಿಸಿಕೊಂಡು ಎಲ್ಲ ಎಲೆಗಳನ್ನು ಒಂದು ಉಡುಪಾಗಿ ಧರಿಸಿ ಹಚ್ಚ ಹಸಿರಿನ ಬಣ್ಣದ ಒಂದು ಉಡುಪನ್ನು ಧರಿಸಿ ಹೇಗೆ ಸುಂದರವಾಗಿ ಕಾಣಿಸುತ್ತೋ ಒಂದು ಮರ, ಯಾವುದೇ ಒಂದು ಯಂತ್ರಗಳನ್ನು ಅವಲಂಬಿಸಿದೆ ಅಂತಹ ಒಂದು ಉದಾಹರಣೆ ತೆಗೆದುಕೊಳ್ತಾನೆ ಇಲ್ಲಿ ನೋಡಿ. ಹಾಗೆ ಮನುಷ್ಯನ ಮಾಡಬೇಕು ಅಂತಾನೆ. ವೆನ್ ಎ ಮ್ಯಾನ್ ಗೋಸ್ ಔಟ್ ಟು ವರ್ಕ್, ಹೀ ಈಸ್ ಅಲೈವ್ ಅಂದರೆ ಹೀ ಶುಡ್ ಬಿ ಅಲೈವ್. ಅಲೈವ್ ಅಂದ್ರೆ ಏನೋ ಜೀವಂತವಾಗಿರಬೇಕು. ಕೆಲಸ ಮಾಡ್ತಾ ಇದ್ದಾಗ ಆ ಮುಖದಲ್ಲಿ, ನೀನು ಮಾಡುವ ಮುಖದಲ್ಲಿ ನಿನ್ನ ದೇಹದ ಪ್ರತಿ ಒಂದು ಅಂಗವನ್ನು ಕೂಡ ಅಂಗದಲ್ಲಿ ಕೂಡ ಜೀವ ಕಳೆ ಎದ್ದು ಕಾಣಬೇಕು ಅಂತಾರೆ ಕವಿ. ಏನೋ ಕಾಟಾಚಾರಕ್ಕೆ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂದರೆ ಜೀವಂತ ಶವವಾಗಿ ನಾವು ಮಾಡ್ತಾ ಹೋಗ್ತೀವಿ. ಮುಖದಲ್ಲಿ ಉತ್ಸಾಹ ಇರುವುದಿಲ್ಲ, ಅರ್ಥ ಆಯ್ತಾ, ಯಾವುದೇ ಒಂದು ಸಂತೋಷ ಇರುವುದಿಲ್ಲ. ಹಾಗಿರಬಾರ್ದು ನೋಡಿ. ಹೀ ಈಸ್ ಅಲೈವ್ ಅಂತಾನೆ. ಅದಕ್ಕೇನೆ ಮನುಷ್ಯನನ್ನು ಒಂದು ಮರಕ್ಕೆ ಹೋಲಿಸ್ತಾ ಇದೆ ನೋಡಿ. ನೇಚರೇ ನಮ್ಮ ಟೀಚರು ಅನ್ನೋ ಹಾಡಿದೆ ಅಲ್ವಾ. ಪ್ರಕೃತಿಯಿಂದ ಬಹಳಷ್ಟು ಕಲಿಬೇಕಾಗಿದೆ ಮನುಷ್ಯನು, ಆದರೆ ಕಲಿತಾ ಇಲ್ಲ. ಇದು ದುರಂತ. ವೆನ್ ಎ ಮ್ಯಾನ್ ಗೋಸ್ ಔಟ್ ಟು ವರ್ಕ್, ಹೀ ಈಸ್ ಅಲೈವ್. ಅವನು ಜೀವಂತವಾಗಿರ್ತಾನೆ. ಕೆಲಸ ಮಾಡ್ತಾ ಇದ್ದಾಗೆ ಜೀವಂತವಾಗಿ ಇರಬೇಕು. ಲೈಕ್ ಎ ಟ್ರೀ, ಒಂದು ಮರದ ಹಾಗೆ. ಎಲ್ಲಿ? ವಸಂತ ಕಾಲದಲ್ಲಿ. ಅದಕ್ಕೆ ಹೇಳ್ತಾನೆ, ಜೀವಂತವಾಗಿದ್ದು ಕೆಲಸ ಮಾಡ್ತಾ ಇದ್ರೆ, ತನ್ಮಯತೆಯಿಂದ ಕೆಲಸ ಮಾಡ್ತಾ ಇದ್ರೆ, ತಲ್ಲೀನನ್ನ ಕೆಲಸ ಮಾಡ್ತಾ ಇದ್ರೆ, ಅವನು ಮಾಡೋ ಕೆಲಸದಲ್ಲಿ 100% ಲೀನವಾಗಿ ಹೋಗ್ಬಿಟ್ರೆ ಆಗ ಹೀ ಈಸ್ ಅಲೈವ್ ಅಂತಾನೆ ಕವಿ. ಹೀ ಈಸ್ ಲಿವಿಂಗ್, ಎರಡೂ ಒಂದೇ ಅರ್ಥ ನೋಡಿ. ಹೀ ಈಸ್ ಅಲೈವ್ ಅಂದ್ರೆ ಒಂದೇನೆ, ಹೀ ಈಸ್ ಲಿವಿಂಗ್, ಜೀವಂತವಾಗಿದ್ದು ಕೆಲಸ ಮಾಡ್ತಾ ಇದ್ದಾನೆ. ಬರೀ ಕೆಲಸ ಮಾಡ್ತಾ ಇರುವುದಲ್ಲ, ನಾಟ್ ಮಿಯರ್ಲಿ ವರ್ಕಿಂಗ್. ಅಂದರೆ ಕಾಯ ವಾಚ ಮನಸ್ಸ ನಾವು ಕೆಲಸ ಮಾಡಿದರೆ ಆವಾಗ ನಾವು ಜೀವಂತವಾಗಿ ಇದ್ದೀವಿ ಅಂತ ಅರ್ಥ. ಹೇಗೆ ವಸಂತ ಕಾಲದಲ್ಲಿ ಒಂದು ಮರ ಹೇಗೆ ಅದರ ಎಲೆಗಳನ್ನು ಒಂದೊಂದು ಎಲೆಯನ್ನು ಸೃಷ್ಟಿಸಿಕೊಳ್ಳುತ್ತಾ ಹೋಗುತ್ತೋ, ಯಾವುದೇ ಯಂತ್ರಗಳ ಸಹಾಯವಿಲ್ಲದೆ, ಆ ಮರದ ಹಾಗೆ ನಾವು ಜೀವಂತವಾಗಿ ಇದ್ದು ಕೆಲಸ ಮಾಡಬೇಕು ಅಂತಾರೆ. ಮತ್ತೊಂದು ಸಾರಿ ಓದ್ತೀನಿ ಸ್ಟ್ಯಾನ್ಸನ. ವೆನ್ ಎ ಮ್ಯಾನ್ ಗೋಸ್ ಔಟ್ ಟು ವರ್ಕ್, he is alive like a tree in spring. He is living, not merely working. ಕೇವಲ ಕೆಲಸ ಮಾಡ್ತಾ ಇರೋದಲ್ಲ, he is living, ಜೀವಂತವಾಗಿದ್ದು ಕೆಲಸ ಮಾಡ್ತಾ ಇದ್ದಾನೆ ಎಂಬ ಒಂದು ಅರ್ಥ ಬರುತ್ತೆ. ಆ ರೀತಿ ಕೆಲಸ ಮಾಡಬೇಕು ಮನುಷ್ಯನು ಅಂತ. ಅದನ್ನೇ ಅಣ್ಣ ಬಸವಣ್ಣನವರು ಹೇಳೋದು, ಕಾಯಕವೇ ಕೈಲಾಸ. ಕೈಲಾಸ ಅಂದರೆ ಪರ್ಫೆಕ್ಟ್ ಹ್ಯಾಪಿನೆಸ್. ನೀನು ಮಾಡೋ ಕಾಯಕದಲ್ಲಿ ನೀನು ತಲ್ಲೀನನಾಗ್ಬಿಟ್ಟು ಸಂತಸದಿಂದ ಕೆಲಸ ಮಾಡಿದ್ರೆ, ಕಾಯ ವಾಚ ಮನಸ ಕೆಲಸ ಮಾಡಿದ್ರೆ ನೀನು ಕೈಲಾಸವನ್ನು ಕಾಣ್ತೀಯ. ಕೈಲಾಸ ಅಂದರೆ ಏನು? ಇಂಗ್ಲೀಷಲ್ಲಿ ಬ್ಲಿಸ್ ಅಂತಾರೆ, BLISS. ಬ್ಲಿಸ್ ಅಂದ್ರೇನು? ಪರ್ಫೆಕ್ಟ್ ಹ್ಯಾಪಿನೆಸ್ ಅನ್ನು ಕಾಣ್ತೀವಿ. ಅರ್ಥ ಆಯ್ತಾ? ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟ್ಯಾನ್ಸಾ. ಇಲ್ಲಿ ಉದಾಹರಣೆಗಳು ಕೊಡ್ತಾ ಹೋಗ್ತಾರೆ ನೋಡಿ. D.H. Lawrence was an Englishman ಅಲ್ವಾ? ಇಲ್ಲಿ ನೋಡಿ, he talks about Hindus. When the Hindus weave, ಸ್ವಲ್ಪ ದೊಡ್ಡದಾಗಿದೆ ಸ್ಟ್ಯಾನ್ಸಾ, ನಿಧಾನವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮಗೆ 1 ಮಾರ್ಕ್ ಕ್ವಶನ್ಸ್ ಬರ್ಬೋದು ವಿದ್ಯಾರ್ಥಿನಿಯರೇ. 2 ಮಾರ್ಕ್ ಕ್ವಶನ್ಸ್ಗೂ ಆನ್ಸರ್ ಮಾಡ್ಬೋದು. ನಿಧಾನವಾಗಿ ಕೇಳಿಸ್ಕೊಳ್ಳಿ. ವೆನ್ ದ ಹಿಂದೂಸ್ ವೀವ್ ಅಂತಾನೆ. ಹಿಂದೂಗಳು ನೇಯುತ್ತಾ ಇದ್ದಾಗ, ನೇಯುವಾಗ, ವೀವ್ ಅಂದ್ರೆ ಏನು? ನೇಯುವುದು. ವೀವ್, ವೀವ್ಸ್, V1 plus S. Wove, 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 V2. Woven, 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 V3. Weaving, V4. Weave, weaves, wove, woven, weaving. So when the Hindus weave, ಅಂದರೆ ಇಲ್ಲಿ ಹಿಂದೂಸ್ ಅಂದರೆ ನೋಡಿ, ಹಿಂದೂಗಳಲ್ಲ ಇಲ್ಲಿ. D.H. ಲಾರೆನ್ಸು ಇಂಡಿಯನ್ಸ್ ಬದಲು ಹಿಂದೂಸ್ ಎಂಬ ಪದವನ್ನು ಬಳಸ್ತಾನೆ. ಅಂದರೆ ಹಿಂದೂಸ್ ಎಂಬ ಪದ ಇಂಡಿಯನ್ ಅಥವಾ ಇಂಡಿಯನ್ಸ್ ಎಂಬ ಪದಕ್ಕೆ ಸಮಾನಾರ್ಥ. ಇವೆರಡು ಸಮಾನಾರ್ಥ ಪದಗಳು D.H. ಲಾರೆನ್ಸ್ಗೆ. ಇಲ್ಲಿ ಬಹಳ ಒಂದು ವಿಚಿತ್ರವಾದ ಸಂಗತಿ ನಿಮ್ಗೆ ಹೇಳಬೇಕು ಸ್ನೇಹಿತರೆ. D.H. ಲಾರೆನ್ಸ್ ಅವರು ತೀರ್ಕೊಂಡಿದ್ದು 45 ವರ್ಷಕ್ಕೆ. He died at the age of 45.
ಅರ್ಥ ಆಗ್ತಾ ಇದೆಯಾ? ಅಲ್ಲಿಗೆ ಅವರು ಕೊನೆ ಗಳಿಗೆಯಲ್ಲಿ ಪ್ರಾಯಶಃ 40 ವರ್ಷಗಳಿದ್ದಾಗ ಅನಿಸುತ್ತೆ ಅವರು ಶ್ರೀಲಂಕಕ್ಕೆ ಬರ್ತಾರೆ. ಶ್ರೀಲಂಕಾದವರೆಗೂ ಬಂದು ಭಾರತಕ್ಕೆ ಬರದೇನೆ ಹಾಗೆ ಆಸ್ಟ್ರೇಲಿಯಾಗೆ ಹೊರಟು ಬಿಡ್ತಾರಂತೆ. ಅದಕ್ಕೆ ಒಬ್ಬ ಮಹಿಳೆ ಬರಹಗಾರ್ತಿ ಹೇಳ್ತಾರೆ, ಮಹಿಳಾ ಬರಹಗಾರ್ತಿ ಅಥವಾ ಕ್ರಿಟಿಕ್ ಹೇಳ್ತಾರೆ, D.H. ಲಾರೆನ್ಸ್ ಅವರು ನಮ್ಮ ಭಾರತಕ್ಕೆ ಬಂದಿದ್ದರೆ ಇನ್ನು ಹೆಚ್ಚು ಕಾಲ ಬದುಕಿ ಬಾಳುತ್ತಿದ್ದರು ಅಂತ. ನಮ್ಮ ಸಂಸ್ಕೃತಿಯನ್ನು, ನಮ್ಮ ಆಚಾರ ವಿಚಾರಗಳನ್ನು D.H. ಲಾರೆನ್ಸ್ ಇಂಡಿಯಾಗೆ ಬಂದಿದ್ದರೆ, ಅದನ್ನೆಲ್ಲ ಅರ್ಥ ಮಾಡಿಕೊಂಡಿದ್ದರೆ, ನಮ್ಮ ಭಾರತ ದೇಶದ ಮಣ್ಣಿನಲ್ಲಿ ಕಾಲಿಟ್ಟಿದ್ದರೆ ಪ್ರಾಯಶಃ ಅವರು ಇನ್ನಷ್ಟು ಕಾಲ ಬದುಕಿ ಬಾಳ್ತಿದ್ದರು ಎಂಬ ಮಾತು ಹೇಳ್ತಾರೆ ಅವರು. ಅಂದರೆ D.H. ಲಾರೆನ್ಸ್ ಕೊನೆಗೂ ಇಂಡಿಯಾಗೆ ಬರಲಿಲ್ಲ, ಶ್ರೀಲಂಕಾ ತನಕ ಬಂದು ಹಾಗೆ ಆಸ್ಟ್ರೇಲಿಯಾಗೆ ಹೊರಟು ಬಿಡ್ತಾರೆ. ಹಾಗಾಗಿ ಅವರು ನಮ್ಮ ಭಾರತ ದೇಶದ ತತ್ವಗಳನ್ನು ಓದಿದ್ದಾರೆ, ನಮ್ಮ ಧರ್ಮವನ್ನು ಓದಿದ್ದಾರೆ. ಹಾಗಾಗಿ ಅವರು ಇಂಡಿಯನ್ಸ್ ಎಂಬ ಪದದ ಬದಲಿಗೆ ಹಿಂದೂಸ್ ಎಂಬ ಪದವನ್ನು ಬಳಸ್ತಾರೆ. ಅಲ್ಲಿಗೆ ಹಿಂದೂಸ್, ದ ವರ್ಡ್ ಹಿಂದೂಸ್ ಈಸ್ ಸಿನಾನಿಮಸ್ ವಿತ್ ದ ವರ್ಡ್ ಇಂಡಿಯನ್ಸ್. ಅರ್ಥ ಆಗ್ತಾ ಇದೆಯಾ? ಅಲ್ಲಿಗೆ ಹಿಂದೂಸ್ ಅಂದರೆ ಇಂಡಿಯನ್ಸ್ ಅಂತ ಅಂದ್ಕೊಳ್ಳೋಣ. ವೆನ್ ದಿ ಇಂಡಿಯನ್ಸ್ ವೀವ್, ಈಗ D.H. ಲಾರೆನ್ಸ್ ಅವರು ಭಾರತಕ್ಕೆ ಬರದೇ ಇದ್ದಾಗ ಈ ನೇಕಾರರ ಬಗ್ಗೆ ಹೆಂಗೆ ಗೊತ್ತಾಯಿತು ಅವರಿಗೆ ಎಂಬ ಪ್ರಶ್ನೆ ಬರುತ್ತೆ. ವೀವ್ ಅಂದ್ರೆ ಏನು? ನೇಯುವುದು. ಇಲ್ಲಿ ಹೇಳ್ತಾರೆ ನೋಡಿ ನೇಕಾರರ ಬಗ್ಗೆ. ಇದು ಓದ್ಬಿಟ್ಟು ಆಮೇಲೆ ನಿಮಗೆ ಅದರ ಕಾರಣ ಹೇಳ್ತೀನಿ. ವೆನ್ ದಿ ಹಿಂದೂಸ್ ವೀವ್, ಭಾರತೀಯರು ನೇಯುವಾಗ ಏನನ್ನ? ಥಿನ್ ವೂಲ್, ಉಣ್ಣೆ, ತೆಳುವಾದ ಉಣ್ಣೆಯನ್ನು ಚರಕದ ಸಹಾಯದೊಂದಿಗೆ ತೆಳುವಾದ ಉಣ್ಣೆಯನ್ನು ದಾರಗಳಿಗೆ ಪರಿವರ್ತನೆ ಮಾಡಿ ಆ ದಾರಗಳನ್ನು ಮಗ್ಗದ ಮೇಲೆ ಜೋಡಿಸಿ ಒಂದು ಬಟ್ಟೆಯನ್ನು ಸೃಷ್ಟಿ ಮಾಡ್ತಕ್ಕಂಥವನು ಯಾರು? ಒಬ್ಬ ನೇಕಾರನು. ಆತನು ಭಾರತೀಯನು. ಆ ನೇಕಾರನ ಬಗ್ಗೆ ಮಾತಾಡ್ತಿದ್ದಾನೆಂದರೆ ಇಲ್ಲಿ ಆ ನೇಕಾರನು ಯಾರು? ಒಬ್ಬನನ್ನು ತೆಗೆದುಕೊಂಡು ಎಲ್ಲ ನೇಕಾರರು ಎಂದು ಬಹುವಚನವನ್ನು ಬಳಸ್ತಾ ಇದ್ದಾನೆ. He is taking up the example of one weaver and using the plural because that one weaver is representing all the weavers of India according to D.H. ಲಾರೆನ್ಸ್. ನೋಡಿ ಇಲ್ಲಿ ಹೇಳ್ತಾರೆ, when the Indians or Hindus weave, ನೇಯುವಾಗ ಏನ? ಥಿನ್ ವೂಲ್. ವೂಲ್ ಅಂದ್ರೆ ಏನು? ಉಣ್ಣೆಯನ್ನು ನೇಯುವಾಗ ಯಾವುದಕ್ಕೆ? ಇಂಟು ಲಾಂಗ್ ಲೆಂಗ್ತ್ಸ್ ಆಫ್ ಸ್ಟಫ್. ಸ್ಟಫ್ ಅಂದರೆ ಇಲ್ಲಿ ದಾರಗಳು. ಲಾಂಗ್ ಲೆಂತ್, ಉದ್ದಕ್ಕಿರ್ತಕ್ಕಂಥ ದಾರಗಳಿಗೆ ಉಣ್ಣೆಯನ್ನು ನೇಯುವಾಗ ಹೇಗೆ ನೇಯುತ್ತಾರವರು? ಯಂತ್ರಗಳ ಸಹಾಯ ತೆಗೆದುಕೊಳ್ತಾರಾ? ಇಲ್ಲ. ವಿತ್ ದೇರ್ ಥಿನ್ ಡಾರ್ಕ್ ಹ್ಯಾಂಡ್ಸ್. ನೋಡಿ, ಅವರ ತೆಳುವಾದ ಕಪ್ಪು ಬಣ್ಣದ ಕೈಗಳೊಂದಿಗೆ ನೇಯ್ತಾ ಇದ್ದಾಗ, ಉಣ್ಣೆಯನ್ನು ದಾರಗಳಿಗೆ ಪರಿವರ್ತನೆ ಮಾಡ್ತಾ ಇದ್ದಾಗ ಅವರ ಕೈಗಳನ್ನು ಬಳಸಿಕೊಂಡು, ದೇ ಯೂಸ್ ದೇರ್ ಹ್ಯಾಂಡ್ಸ್ ನಾಟ್ ಮಷೀನ್ಸ್ ಅಂತ ಹೇಳ್ತಾರೆ D.H. ಲಾರೆನ್ಸ್. when the Hindus weave thin wool into long lengths of stuff with their thin dark hands. ನೋಡಿ, ನೇಯುವಾಗ ಆ ನೇಯುವ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವ ವಿಚಾರಗಳು ಯಾವುದಪ್ಪ ಅಂದರೆ ಅವರ ತೆಳುವಾದ ಕಪ್ಪು ಕೈಗಳು ಹಾಗೂ ಅವರ ದೇರ್ ವೈಡ್ ಡಾರ್ಕ್ ಐಸ್. ಕಪ್ಪು ಕಣ್ಣುಗಳು, ವೈಡ್ ಅಂದರೆ ಏನು? ವಿಶಾಲವಾಗಿ ಕಣ್ಣುಗಳು ತೆಗೆಯಲ್ಪಟ್ಟಿರುತ್ತೆ. ಅಂದರೆ ಅಲ್ಲಿ ವೈಡ್ ಡಾರ್ಕ್ ಐಸಲ್ಲಿ ಏನು ಕಾಣಿಸುತ್ತೆ ಅಂದರೆ ತನ್ಮಯತೆ, ತಲ್ಲೀನತೆ, ಲೀನವಾಗುವುದು ಕಾಣಿಸ್ತದೆ. ಕಾನ್ಸಂಟ್ರೇಷನ್, ಗಮನ ಕಾಣಿಸ್ತದೆ. ನೋಡಿ, ಇವೆಲ್ಲ ಕೂಡ ಆ ಪ್ರಕ್ರಿಯೆಯಲ್ಲಿ ಅಂದ್ರೇನು? ಉಣ್ಣೆಯನ್ನು
ದಾರಕ್ಕೆ ಪರಿವರ್ತನೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಇವೆಲ್ಲ ಭಾಗಿಯಾಗಿರ್ತವಂತೆ. ಅವರ ಹ್ಯಾಂಡ್ಸು ಮತ್ತು ಅವರ ವೈಡ್ ಡಾರ್ಕ್ ಐಸು ಮತ್ತು ದೇ ಆರ್ ಸ್ಟಿಲ್ ಸೋಲ್ಸ್, ಅವರ ನೆಮ್ಮದಿಯಿಂದಿರುವಂತಹ ಸ್ಟಿಲ್ ಸೋಲ್ಸ್ ಅಂದ್ರೇನು, ಶಾಂತ ರೀತಿಯಲ್ಲಿರ್ತಕ್ಕಂತಹ ಅವರ ಮನಸ್ಸುಗಳು, ಸೋಲ್ಸ್, ಅವು ಅಬ್ಸಾರ್ಬ್ ಆಗಿರುತ್ತಂತೆ. ನೋಡಿ, ಅಬ್ಸಾರ್ಬ್ ಅಂದ್ರೇನು, ಲೀನವಾಗಿ ಹೋಗ್ಬಿಟ್ಟಿರುತ್ತೆ ಅವರ ಆತ್ಮಗಳು. ಸೋಲ್ಸ್ ಅಂದರೆ ಇಲ್ಲಿ ಮನಸ್ಸುಗಳು. ಸೊ ಅವರ ಚಿಕ್ಕ ತೆಳುವಾದ ಕಪ್ಪು ಕೈಗಳು ಮತ್ತು ತಲ್ಲೀನವಾಗಿರುವ ಅವರ ಕಪ್ಪು ಕಣ್ಣುಗಳು ಮತ್ತು ಲೀನವಾಗಿ ಹೋದ ಅವರ ಮನಸ್ಸುಗಳೆಲ್ಲ ಕೂಡ ಅಬ್ಸಾರ್ವ್ ಆಗಿಬಿಟ್ಟಿರುತ್ತೆ ಅವರು ಮಾಡುವ ಆ ಕೆಲಸದಲ್ಲಿ. ಅರ್ಥ ಆಗ್ತಾ ಇದೆಯಾ? ಯಾವ ಕೆಲಸ ಅದು? ಅವರು ನೇಯುವ ಕೆಲಸ. ಏನನ್ನ? ಊಲನ್ನು ಲಾಂಗ್ ಲೆನ್ಸ್ ಆಫ್ ದಾರಗಳಿಗೆ ನೇಯುವಾಗ ಅಥವಾ ಆ ರೀತಿ ಅವರು ಆ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಾಗ ಅವರು ಹೇಗೆ ಕಾಣಿಸ್ಕೋತಾರೆ ಆ ಭಾರತೀಯರು ಅಂದರೆ, ದೇ ಆರ್ ಲೈಕ್ ಸ್ಲೆಂಡರ್ ಟ್ರೀಸ್. ನೋಡಿ ಅವರು ಹೇಗಿರ್ತಾರೆ, ಹೇಗೆ ಕಾಣಿಸ್ಕೋತಾರೆ ಅಂತಾರೆ D.H. ಲಾರೆನ್ಸು. ಸ್ಲೆಂಡರ್ ಟ್ರೀಸ್, ತೆಳುವಾದ ಮರಗಳ ಹಾಗೆ ಕಾಣಿಸ್ಕೊಳ್ತಾರಂತೆ. ನೋಡಿ ಇಲ್ಲಿ ಮರಗಳ ಬಗ್ಗೆ ಮಾತಾಡಿಲ್ವಾ, ಟ್ರೀ ಇನ್ ಸ್ಪ್ರಿಂಗ್ ಅಂತ. ಆ ಮರಕ್ಕೆ ಇಲ್ಲಿ ಭಾರತೀಯ ನೇಕಾರರನ್ನು ಹೋಲಿಸ್ತಾ ಇದ್ದಾರೆ. ನೇಕಾರರು, ಕುಂಬಾರರು ಇವರೆಲ್ಲ ಸೃಷ್ಟಿಕರ್ತರು. ಏನೂ ಆಕಾರವಿಲ್ಲದೆ ಇರತಕ್ಕಂಥ ಉಣ್ಣೆಯಿಂದ ದಾರವನ್ನು ತೆಗೆದು ದಾರವನ್ನು ಮಗ್ಗದ ಮೇಲಿಟ್ಟು ಅದನ್ನು ಜೋಡಿಸಿ ಒಂದು ಬಟ್ಟೆಯನ್ನು ಸೃಷ್ಟಿ ಮಾಡ್ತಕ್ಕಂತಹ ಸೃಷ್ಟಿಕರ್ತರು ಯಾರು? ನೇಕಾರರು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ದೇ ಆರ್ ಲೈಕ್ ಸ್ಟೆಂಡರ್ ಅಲ್ಲ, ಅದು SL, ಅದು T ಥರ ನಾನು ಮಾಡಿಬಿಟ್ಟೆ ಬೈ ಮಿಸ್ಟೇಕು. ಸ್ಲೆಂಡರ್ ಅಂದ್ರೇನು? ತೆಳುವಾದ ಸುನ್ನಿತವಾದ ಟ್ರೀಸ್, ಮರಗಳ ಹಾಗೆ ಇರ್ತಾರೆ. ಸೊ ಆ ಮರಗಳು ಏನು ಮಾಡ್ತವೆ? ಪುಟ್ಟಿಂಗ್ ಫೋರ್ತ್ ಲೀವ್ಸ್. ಪುಟ್ ಫೋರ್ತ್ ಅಂದರೆ ಸೃಷ್ಟಿ ಮಾಡುವುದು, ಕ್ರಿಯೇಟ್ ಮಾಡುವುದು ಎಲೆಗಳನ್ನು. ಹೇಗೆ ಒಂದು ತೆಳುವಾದ ಮರ ಅಥವಾ ಮರಗಳು ಈ ಎಲೆಗಳನ್ನು ಸೃಷ್ಟಿಸ್ತವೋ ಆ ರೀತಿ ಈ ನೇಕಾರರು ಕೂಡ ಆ ಎಲೆ ಅಂದರೆ ಏನಿಲ್ಲಿ? ನೇಕಾರರು ಸೃಷ್ಟಿಸುವ ಎಲೆ ಯಾವುದು? ಅವರು ನೇಯುವ ಬಟ್ಟೆ. ಅರ್ಥ ಆಗ್ತಾ ಇದೆಯಾ? ಆ ಎಲೆ ಯಾವುದು ಅಂದರೆ ಆ ಬಟ್ಟೆ. ಅದನ್ನೇ ಹೇಳ್ತಾರೆ ನೋಡಿ ಇಲ್ಲಿ. ಅವರು ನೇಯುವಾಗ ಹೇಗೆ ಕಾಣಿಸ್ಕೋತಾರೆ? ದೇ ಆರ್ ಲೈಕ್ ಸ್ಲೆಂಡರ್ ಟ್ರೀಸ್ ಪುಟ್ಟಿಂಗ್ ಫೋರ್ತ್ ಲೀವ್ಸ್. ಎಲೆಗಳನ್ನು, ಒಂದು ಮರ ಎಲೆಗಳನ್ನು ಸೃಷ್ಟಿ ಮಾಡುವ ಹಾಗೆ ಅವರು ಕೂಡ ಸೃಷ್ಟಿ ಮಾಡ್ತಾರೆ. ಏನನ್ನ? ಮರ ಎಲೆಗಳನ್ನು ಸೃಷ್ಟಿ ಮಾಡಿದರೆ ಒಬ್ಬ ನೇಕಾರನು ಏನು ಸೃಷ್ಟಿ ಮಾಡ್ತಾನೆ ಅಂದರೆ, ಎ ಲಾಂಗ್ ವೈಟ್ ವೆಬ್, ಉದ್ದಕ್ಕಿರುವ ವೈಟ್ ವೆಬ್, ಬಿಳಿ ಬಟ್ಟೆ. ವೆಬ್ ಅಂದರೆ ಬಟ್ಟೆ, ಕ್ಲಾತ್, ವೈಟ್ ಕ್ಲಾತ್ ಆಫ್ ಲಿವಿಂಗ್ ಲೀಫ್. ಆ ಬಿಳಿ ಬಟ್ಟೆನೇ ಜೀವಂತವಾಗಿರುವ ಎಲೆ ಅಂತ ನೋಡಿ. ನೇಕಾರನು ಚಿಕ್ಕದಾದ ತೆಳುವಾದ ಮರವಾದರೆ ನೇಕಾರನು ನೇಯುವ ಬಟ್ಟೆ ಆ ಮರವು ಸೃಷ್ಟಿಸಿರುವ ಎಲೆ ಎಂಬ ಮಾತನ್ನು. ಸೊ ನೇಕಾರನು ಸೃಷ್ಟಿಸುವ ಬಟ್ಟೆಯನ್ನು ಜೀವಂತವಾದ ಎಲೆಗೆ ಹೋಲಿಸ್ತಾನೆ. ಯಾಕೆಂದರೆ ಆ ಬಟ್ಟೆ ಕೂಡ ಜೀವಂತವಾಗಿರುತ್ತೆ. ಯಾಕೆ? ಅದರಲ್ಲಿ ಜೀವ ಇರುತ್ತೆ, ನೇಕಾರನ ಪರಿಶ್ರಮ ಇರುತ್ತೆ, ನೇಕಾರನ ಬೆವರಿನ ಹನಿ ಇರುತ್ತೆ, ನೇಕಾರನ ಉತ್ಸಾಹ ಇರುತ್ತೆ, ನೇಕಾರನ ಇಡೀ ಪಂಚ ಪ್ರಾಣಗಳು ಆ ಬಟ್ಟೆಯಲ್ಲಿರುತ್ತೆ. ಹಾಗಾಗಿ ಅದನ್ನು ಲಿವಿಂಗ್ ಲೀಫ್ ಅಂತ ಕರೀತಾನೆ ಕವಿ. ದೇ ಅಂದರೆ ಏನಿಲ್ಲಿ? ಆ ನೇಕಾರರು ಹೇಗಿರ್ತಾರೆ? ಇಲ್ಲಿ ಸಿಮಿಲಿ ಇದೆ ನೋಡಿ, ಲೈಕ್ ಸ್ಲೆಂಡರ್ ಟ್ರೀಸ್ ಪುಟ್ಟಿಂಗ್ ಫೋರ್ತ್ ಕ್ರಿಯೇಟಿಂಗ್ ಲೀವ್ಸ್, ಎ ಲಾಂಗ್ ವೈಟ್ ವೆಬ್ ಆಫ್ ಲಿವಿಂಗ್ ಲೀಫ್. ಸೊ ವೆನ್ ಇಂಡಿಯನ್ ವೀವರ್ weaves a thin wool into long lengths of thread and joins all those threads into a white web, a long white web. This weaver is compared to a slender tree creating a leaf, a living leaf. ಅರ್ಥ ಆಗ್ತಾ ಇದೆಯಾ? A weaver weaving a white cloth on with his own hands is like a slender tree creating a living leaf ಅಂತ ಕಂಪೇರ್ ಮಾಡ್ತಾ ಇದ್ದಾನೆ.
ಏನದು ಲಿವಿಂಗ್ ಲೀಫು? ಆ ವೈಟ್ ವೆಬ್ ಏನು? ದ ಟಿಶ್ಯೂ. ನೋಡಿ, ಟಿಶ್ಯೂ ಅಂದರೆ ಬಟ್ಟೆ. ದ ಟಿಶ್ಯೂ ದೇ ವೀವ್, ದ ಕ್ಲಾತ್ ದೇ ವೀವ್. ಆ ಕ್ಲಾತೇ ವೈಟ್ ವೆಬ್. ಅದನ್ನು ಲಿವಿಂಗ್ ಲೀಫಿಗೂ ಹೋಲಿಸಿ ನೇಕಾರನನ್ನು ಸ್ಲೆಂಡರ್ ಟ್ರೀ, ತೆಳುವಾದ ಮರಕ್ಕೆ ಹೋಲಿಸ್ತಾ ಇದ್ದಾನೆ. ಯಾಕೆಂದರೆ ಹೇಗೆ ಮರ ಯಂತ್ರಗಳ ಸಹಾಯ ತೆಗೆದುಕೊಳ್ಳುವುದಿಲ್ವೋ, ನೇಕಾರನು ಕೂಡ ಯಂತ್ರಗಳ ಸಹಾಯ ತೆಗೆದುಕೊಳ್ಳದೇನೆ ಆತನ ದೇವರು ಕೊಟ್ಟ ಕೈಗಳೊಂದಿಗೆ ಆತ ಒಂದು ಬಟ್ಟೆಯನ್ನು ಸೃಷ್ಟಿ ಮಾಡ್ತಾನೆ. ದ ಟಿಶ್ಯೂ ದೇ ವೀವ್. ದೇ ಅಂದರೆ ಯಾರಿಲ್ಲಿ? ಆ ನೇಕಾರರು. ವೀವ್, ನೇಯುವ ಆ ಬಟ್ಟೆನೇ ಲಿವಿಂಗ್ ಲೀಫ್ ಅಂತಾನೆ. ಸೊ ಆ ನೇಯುವ ಪ್ರಕ್ರಿಯೆ ಆದಮೇಲೆ, ಬಟ್ಟೆ ಸೃಷ್ಟಿಸಲ್ಪಟ್ಟ ಮೇಲೆ ನೇಕಾರರು ಏನು ಮಾಡ್ತಾರೆ? ಆ್ಯಂಡ್ ನಂತರ ದೇ ಕ್ಲೋತ್ ದೆಮ್ಸೆಲ್ವ್ಸ್. ಆ ನೇಯಲ್ಪಟ್ಟ ಬಟ್ಟೆಯನ್ನು ಅವರು ಧರಿಸ್ತಾರೆ. ಕ್ಲೋತಿಂಗ್ ಅಂದ್ರೇನು? ಧರಿಸುವುದು. ದೇ ಕ್ಲೋತ್ ದೆಮ್ಸೆಲ್ವ್ಸ್. ಆ ಬಟ್ಟೆಯನ್ನು ಅವರೇ ಧರಿಸ್ಕೊಳ್ತಾರೆ. ಇನ್ ವೈಟ್. ನೋಡಿ, ಆ ಬಿಳಿ ಬಟ್ಟೆಯನ್ನು ಧರಿಸ್ಕೊಳ್ತಾರೆ. ಹೇಗೆ? ಆ್ಯಸ್ ಎ ಟ್ರೀ ಕ್ಲೋತ್ಸ್ ಇಟ್ ಸೆಲ್ಫ್. ಒಂದು ಮರ ಎಲೆಗಳನ್ನು ಸೃಷ್ಟಿ ಮಾಡಿದ ಮೇಲೆ ಆ ಎಲ್ಲ ಎಲೆಗಳನ್ನು ಉಡುಪಾಗಿ ಧರಿಸುವುದಿಲ್ವೇ? ಧರಿಸಿ ಸುಂದರವಾಗಿ ಹಚ್ಚ ಹಸಿರಿನ ಬಣ್ಣದೊಂದಿಗೆ ಎದ್ದು ಕಾಣುತ್ತಾ ಇರಲ್ವೇ ಸುಂದರವಾಗಿ ಮರ? ಹಾಗೆಯೇ ಒಬ್ಬ ನೇಕಾರನು ಅವನ ಕೈಯಿಂದ ನೇಯಲ್ಪಟ್ಟ ಬಟ್ಟೆಯನ್ನು, ಬಿಳಿ ಬಟ್ಟೆಯನ್ನು ಆತನೇ ಹಾಕಿಕೊಂಡು ಬಿಳಿ ಬಟ್ಟೆಯನ್ನು ಒಂದು ಮರದ ಹಾಗೆ ಕಾಣಿಸ್ಕೊಳ್ತಾನೆ. ಮರ ಹೇಗೆ? ಅದರ ಫೋಲಿಯೇಜ್. ಫೋಲಿಯೇಜ್ ಅಂದ್ರೇನು? ಎಲೆಗಳು. ಆ ಎಲೆಗಳ ಗೊಂಚಲು ಇದೆ ಅಲ್ವಾ, ಅದನ್ನು ಧರಿಸಿ ಹೇಗೆ ಎದ್ದು ಕಾಣುತ್ತಿರುತ್ತೋ ಸುಂದರವಾಗಿ ಮರ, ಹಾಗೆ ನೇಕಾರನು ಕೂಡ ಆತನು ಆತನಿಂದ ನೇಯಲ್ಪಟ್ಟ ಬಟ್ಟೆಯನ್ನು ಆತನು ಹಾಕಿಕೊಂಡು ಇದೇ ಮರದ ಹಾಗೆ ಸುಂದರವಾಗಿ ಕಾಣಿಸ್ಕೊಳ್ತಾನೆ. ಅರ್ಥ ಆಗ್ತೈತೆ? ಸೊ ಹಿಯರ್ ದ poet is comparing the weaver to a tree and the cloth woven by the weaver to a leaf created by the tree. And then he says that the weaver wears the same white cloth he has woven and looks like a tree which has created its leaves and wears them and looks beautifully. So he is comparing a weaver wearing his own cloth to a tree wearing its own leaves created by itself. Okay, ಇದನ್ನು ಹೇಳ್ತಾ ಹೋಗ್ತಾನೆ. ಈಗಲೇ ಪ್ರಶ್ನೆ, ಈ ನೇಕಾರರು ಯಾರಂದರೆ ಇವರು ಗಾಂಧೀಜಿಯ ಒಂದು ಚಿತ್ರವನ್ನು ನೋಡಿದರಂತೆ. ನೋಡಿ ಹೀಗೆ ಎಲ್ಲರೂ ಇಂಡಿಯನ್ಸ್ ಹೀಗೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಎಂಬ ಭಾವನೆಯಿಂದ ಈ ಸ್ಟ್ಯಾನ್ಜಾ ಬರೆದಿರುತ್ತೆ. ನಿಮ್ಗೆ ತೋರಿಸ್ತೀನಿ ನೋಡಿ ಆ ಚಿತ್ರ. D.H. ಲಾರೆನ್ಸ್ ನೋಡಿರುವ ಚಿತ್ರ ಇಲ್ಲಿದೆ ನೋಡಿ. ನೋಡಿ, ನಮ್ಮ ಗಾಂಧಿ ತಾತ ಅವರ ಈ ಚಿತ್ರವನ್ನು ನೋಡಿ ಆ ಸಾಲುಗಳು ಬರೆದಿದ್ದಾರೆ ಅವರು. ನೋಡಿಲಿ, ವೆನ್ ದಿ ಹಿಂದೂಸ್ ವೀವ್ ಥಿನ್ ವೂಲ್, ಉಣ್ಣೆಯಿಂದ ದಾರ ತೆಗೆದು ನೋಡಿ, ವೂಲ್ ಇಲ್ಲಿದೆ ನೋಡಿ ಅವ್ರ ಕೈಯಲ್ಲಿ, ಹೌದಾ? ಉಣ್ಣೆ ಇದೆ. ಇಂಟು ಲಾಂಗ್ ಲೆಂತ್ಸ್ ಆಫ್ ವೆಬ್, ನೋಡಿ ದಾರವನ್ನು ತೆಗಿತಾರೆ. ವಿತ್ ದೇರ್ ಥಿನ್ ಡಾರ್ಕ್ ಹ್ಯಾಂಡ್ಸ್, ನೋಡಿ ತೆಳುವಾದ ಅವರ ಕಪ್ಪು ಕೈಗಳು. ಯಾರವರು ಅಂದರೆ ನಮ್ಮ ಗಾಂಧೀಜಿಯವರು. ಗಾಂಧೀಜಿಯವ್ರನ್ನ ಕಂಡು, ಆ ಫೋಟೋವನ್ನು ಕಂಡು ಅವರು ಬರೆದಿರ್ತಕ್ಕಂಥ ನೋಡಿ, ವಿತ್ ಇನ್ ದ ಥಿನ್ ಹ್ಯಾಂಡ್ಸ್, ಡಾರ್ಕ್ ಐಸ್, ಸ್ಟಿಲ್ ಸೋಲ್, ಇವೆಲ್ಲ ನೋಡಿ. ಸಬರ್ಮತಿ ಆಶ್ರಮದಲ್ಲಿ ಗಾಂಧೀಜಿಯವರು ಅವರ ಬಟ್ಟೆಯನ್ನು ಅವರೇ ನೇಯ್ಕೊಳ್ಳುತ್ತಾ ಅದನ್ನು ಅವರೇ ಧರಿಸಿಕೊಂಡು ಮುಂದಕ್ಕೆ ಹೋಗ್ತಿದ್ರಂತೆ ನೋಡಿ. ಇದನ್ನು ಮನಸ್ಸಲ್ಲಿಟ್ಕೊಂಡು ಈ ಸ್ಟ್ಯಾನ್ಜಾ ಬರೆದರು. ಯಾರು? D.H. ಲಾರೆನ್ಸ್. ನೋಡಿ, ವೆನ್ ದ ಹಿಂದೂಸ್ ವೀವ್ ಥಿನ್ ವೂಲ್ into long lengths of stuff with their thin dark hands and their wide dark eyes and their still souls absorbed. This is important. Absorb ide nodi, absorbs you like an absorbing game. If it doesn't absorb you, don't do it. Nodi, absorb ಅಂದ್ರೆ ಏನು? ತಲ್ಲೀನತೆ, ಲೀನವಾಗಿರುವುದು. ಮೈ ಮರೆತು ನೀನು ಮಾಡುವ ಕೆಲಸದಲ್ಲಿ ನೀನು
ಮಗ್ನನಾಗಿ ಹೋಗುವುದು. ದೇರ್ ವೈಟ್ ಡಾರ್ಕ್ ಐಸ್ ಅಂಡ್ ದೇರ್ ನೋಡಿ, ವೆನ್ ದಿ ಹಿಂದೂಸ್ ವೀವ್ thin wool into long lengths of stuff with their thin dark hands and their wide dark eyes and their still souls absorbed, they are like slender trees putting forth leaves, a long white web of living leaf. ಯಾವುದದು? ದ ಟಿಶ್ಯೂ ಕ್ಲಾತ್. ಟಿಶ್ಯೂ ಅಂದರೆ ಕ್ಲಾತೆ, ವೈಟ್ ವೆಬ್ ಅಂದರೂ ಕ್ಲಾತೆ. 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ ಬರುತ್ತೆ ನೋಡಿ. ದ ಟಿಶ್ಯೂ ದೇ ವೀವ್ and they clothe themselves in white cloth as a tree clothes itself in its own foliage. ಅಂದ್ರೇನು? ಗ್ರೂಪ್ ಆಫ್ ಲೀವ್ಸ್. ಅರ್ಥ ಆಗ್ತಾ ಇದೆಯಾ? ಇಲ್ಲಿಗೆ ನಾವು ಇವತ್ತಿನ ವಿಡಿಯೋನ ಮುಗಿಸೋಣ. ಇಟ್ಸ್ ಅ ವೆರಿ ಲಾಂಗ್ ಪೋಯಮ್. ಮುಂದಿನ ವಿಡಿಯೋದಲ್ಲಿ ಐ ವಿಲ್ ಟೇಕ್ ಅಪ್ ದಿ ಥರ್ಡ್ ಸ್ಟ್ಯಾನ್ಸಾ. ಥರ್ಡ್ ಸ್ಟ್ಯಾನ್ಸಾದಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ಈ ನೇಕಾರರು ಬಟ್ಟೆಯನ್ನು ಯಾವುದೇ ಯಂತ್ರಗಳಿಲ್ಲದೆ ನೇಯುತ್ತಾ ಹೋಗುವುದನ್ನು, ಅದನ್ನು ಧರಿಸಿ ಜೀವಂತವಾದ ಒಂದು ಮರದ ಹಾಗೆ ಸುಂದರವಾಗಿ ಕಾಣಿಸುವುದನ್ನು ಹೇಳಿದ ಮೇಲೆ, ಹೀಗೆ ಈ ಥರ ಬಟ್ಟೆಗಳನ್ನು ನೇಯಿಕೊಂಡ ಹಾಗೆಯೇ ಅವರು ಬೇರೆ ಎಲ್ಲದನ್ನು ಕೂಡ ಅವರ ಕೈಗಳೊಂದಿಗೆ ಅವರೇ ಮಾಡಿಕೊಳ್ತಾರೆ ಎಂಬ ಮಾತನ್ನು ನೆಕ್ಸ್ಟ್ ಸ್ಟ್ಯಾನ್ಸಾದಲ್ಲಿ ಅವರು ಹೇಳ್ತಾರೆ, D.H. ಲಾರೆನ್ಸ್ ಅವರು. ಅದನ್ನು ನಾನು ಮುಂದಿನ ಪಾರ್ಟ್ 3 ವಿಡಿಯೋದಲ್ಲಿ ಹೇಳ್ತೇನೆ. ಅಲ್ಲಿವರೆಗೆ ಈ 3 ಸ್ಟ್ಯಾನ್ಸಾಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇದು ಭಾಳ ಲಾಂಗ್ ಸ್ಟ್ಯಾನ್ಸಾ. ಇದು ನೋಡಿಕೊಂಡು ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಿ. ನನ್ನ ನಂಬರ್ ನಿಮ್ಗೆ ಗೊತ್ತಿದೆ, 7353924362. ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಓದ್ಕೊಳ್ಳಿ ಚೆನ್ನಾಗಿ. ಥ್ಯಾಂಕ್ ಯು. ಬಾಯ್.